ದಲಿತರು ನಾವು ನಿಮ್ಮ ಮೇಲೆ ದಲಿತ ದೌರ್ಜನ್ಯ ಕೇಸನ್ನ ದಾಖಲಿಸುತ್ತೇವೆ ಎಂಬ ಬೆದರಿಕೆಯನ್ನ ಹಾಕುತ್ತಿದ್ದಾರೆ ಎಂದು ಗಾಂಧಿ ಗ್ರಾಮದ ರೈತ ರಘು ಬಿನ್ ಬೋರೇಗೌಡ ಅದೇ ಗ್ರಾಮದ ದಲಿತ ವರ್ಗಕ್ಕೆ ಸೇರಿದ ಗಂಗಾಧರ್ ಹಾಗೂ ಅವರ ಕುಟುಂಬದ ವಿರುದ್ಧ ಆರೋಪ ಮಾಡಿದ್ದಾರೆ. ತುರುವೇಕೆರೆ ತಾಲೂಕಿನ ತಮ್ಮ ತೋಟದ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾವು ನಂಜುಂಡಯ್ಯನವರಿಗೆ ಮಂಜೂರಾಗಿದ್ದ ಕಡೆಹಳ್ಳಿ ಕಾವಲ್ ಗ್ರಾಮದ ಸರ್ವೆ ನಂಬರ್ 119ರಲ್ಲಿ 5 ಎಕರೆ ಜಮೀನನ್ನ 1971ರಲ್ಲಿ ಕ್ರಯಕ್ಕೆ ಖರೀದಿ ಮಾಡಿದ್ವಿ ಹಾಗೂ ಅದು ನಮ್ಮ ಸ್ವಾಧೀನದಲ್ಲೇ ಇರುತ್ತವೆ ಮತ್ತು ಇಲ್ಲಿಯೇ ವಾಸವಿರುತ್ತೇವೆ. ನಂತರ 1999ರಲ್ಲಿ 1.12 ಕುಂಟೆಯ ಎಂಆರ್ ಅನ್ನ 2024ರಲ್ಲಿ ಹೈಕೋರ್ಟ್ ವಜಾ ಮಾಡಿದೆ. ಇದನ್ನ ನಕಲಿ ಎಂದು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ತಾಲೂಕು ಕಚೇರಿಯಿಂದ ಕಂದಾಯ ನಿರೀಕ್ಷಕರು, ಗ್ರಾಮ ಆಡಳಿತಾಧಿಕಾರಿ ಹಾಗೂ ಸರ್ವೇಯರ್ಗಳು ಪೊಲೀಸ್ ರಕ್ಷಣೆಯಲ್ಲಿ ಅಳತೆ ಮಾಡಿದ್ದಾರೆ. ಸರ್ವೆ ಕಾರ್ಯದಲ್ಲಿ 5 ಎಕರೆಯಲ್ಲಿ 10 ಕುಂಟೆ ಜಮೀನು ನಮಗೆ ಕಡಿಮೆ ಆಗಿದೆ ಎಂದು ಸರ್ವೇಯರ್ಗಳು ಹೇಳಿದ್ದಾರೆ. ಕಡಿಮೆಯಾಗಿರುವ ಜಮೀನನ್ನ ನಾವು ಯಾರ ಬಳಿ ಕೇಳಲಿ ಎಂದು ಹೇಳಿ ಕಡಿಮೆ ಆದ ಜಮೀನು ನಮಗೆ ಬಿಡಿಸಿಕೊಡಿ. 2015ರಲ್ಲಿ ಇದೇ ರೀತಿ ದಬ್ಬಾಳಿಕೆಯಿಂದ ನಮ್ಮ ವಿರುದ್ಧ ಅರ್ಜಿ ನೀಡಿ ನಮ್ಮ ಜಾನುವಾರುಗಳ ಕೊಟ್ಟಿಗೆಗೆ ಬೆಂಕಿ ಹಾಕಿ ನಮ್ಮ ಮೇಲೆಯೇ ದಲಿತ ದೌರ್ಜನ್ಯ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನಿಮ್ಮ ಬಳಿ ಇರುವ ದಾಖಲೆಗಳನ್ನ ನಕಲಿಯೇ ಎಂದು ದೂರುತ್ತಿದ್ದಾರೆ ಮತ್ತು ಪ್ರತಿದಿನ ನಮಗೆ ಕಿರುಕುಳ ನೀಡುತ್ತಿದ್ದಾರೆ. ಆದ್ದರಿಂದ ಮಾಧ್ಯಮದ ಮೂಲಕ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ನಮಗೆ ನಮ್ಮ ಭೂಮಿಯ ಅಳತೆ ಮಾಡಿ ಬಿಡಿಸಿ, ನಮಗೆ ನ್ಯಾಯ ಕೊಡಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಇಲ್ಲದಿದ್ದರೆ ತಾಲೂಕು ಕಂದಾಯ ಇಲಾಖೆ ವಿರುದ್ಧ ರೈತ ಸಂಘಟನೆಯೊಂದಿಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶಿವಕುಮಾರ್ ಬಿದರಿಕೆರೆ, ಆಶಾ ಬೋರೇಗೌಡ, ದಾನಿಗೌಡ, ಮಧುಕುಮಾರ್, ದೀಪು, ಕವಿತಾ, ನಾಗೇಶ್ ಸೇರಿದಂತೆ ಹಲವರು ಸ್ಥಳದಲ್ಲಿದ್ದರು. ನಿವಾಸಿ ಬೋರೇಗೌಡರ ಮಗ. ನಾವು ಮೂಲತಃ ನಂಜುಂಡಯ್ಯಂಗೆ ಮಂಜೂರಾಗಿರ್ತಕ್ಕ ಜಮೀನ 5 ಎಕರೆ 71ರಲ್ಲಿ ಪರ್ಚೇಸ್ ಮಾಡಿದ್ದು. ಅವಾಗ್ಲಿಂದಲೂ ನಾವು ಸ್ವಾಧೀನದಲ್ಲಿದ್ದೀವಿ, ವಾಸ ಇದ್ದೀವಿ. ನಂತರ 1999ರಲ್ಲಿ ಈ 5 ಎಕರೆಯಲ್ಲಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಮಾಡ್ಕೊಂಡಿರ್ತಕ್ಕಂಥ ಎಂಆರ್ ಅನ್ನ 1 ಎಕರೆ 12 ಕುಂಟೆ ಎಂಆರ್ ಅನ್ನ ಹೈಕೋರ್ಟು ವಜಾ ಮಾಡಿದೆ. ನೋಡಿ ಸ್ವಾಮಿ, ಇದೆ ಹೈಕೋರ್ಟ್ ಕಾಪಿ. ಎಷ್ಟೊಂದಾಯ್ತು ವಜಾ? ಆಗಸ್ಟ್ 6, 2024ರಲ್ಲಿ ವಜಾ ಆಗಿದೆ. ಇದನ್ನ ನಕಲಿ ಅಂತ ಹೇಳ್ತಾರೆ. ಇದು ನಕಲಿನ ನೋಡಿ ಸ್ವಾಮಿ. ಈಗ ನಿನ್ನೆ ದಿವಸ ಸರ್ವೇರ್ ಬಂದಿದ್ರು ತಾಲೂಕು ಆಫೀಸಿಂದ, ಅಳತೆ ಮಾಡಿದ್ರು. ಅಳತೆ ಮಾಡ್ಬೇಕಾದ್ರೆ ನಾವು ಹೇಳಿದ್ವಿ ನಮ್ದು 5 ಎಕರೆ ಸ್ವಾಮಿ, 5 ಎಕರೆಗಿಂತ ಜಾಸ್ತಿ ಇದ್ರೆ ಬಿಟ್ಕೊಡ್ತೀವಿ. ಇದು PDCಯಲ್ಲಿ ಬರಲ್ಲ. 5 ಎಕರೆ ನಂಜುಂಡೇಗೌಡರದು ಸರ್ವೆ ಕಾರ್ಯ ಮುಗೀತು. ನಮಗೆ ಇನ್ನೂ 10 ಕುಂಟೆ ಕಡಿಮೆ ಬಂದಿದೆ. ಇನ್ನು 10 ಕುಂಟೆ ಕಡಿಮೆ ಬಂದಿದೆ. ನಾವು ಯಾರನ್ನು ಕೇಳೋಣ ಸ್ವಾಮಿ? ನಮ್ಗೆ 10 ಕುಂಟೆ ಕಡಿಮೆ ಬಂದಿದೆ, ಬಿಡಿಸ್ಕೊಡಿ. ನಮಗೆ 2015ರಲ್ಲಿ ನಮ್ಮ ಮೇಲೆ ಇದೇ ಥರ ಅರ್ಜಿ ಹಾಕಿ ದಬ್ಬಾಳಿಕೆ ಮಾಡಿ ನಮ್ಮ ಜಮೀನಿರ್ತಕ್ಕಂಥ ನಾವು ಗಾಂಧಿ ಗ್ರಾಮಕ್ಕೆ ಬೋರೇಗೌಡ ಮನೆ ನೆಂಟರಿಟ್ಟು ನಾವು ಈ ಗ್ರಾಮಕ್ಕೆ ಬಂದಕ್ಕೆಲ್ಲ ಹೆಚ್ಚು ಕಮ್ಮಿ ನನಗೆ ಈಗಲ್ಲ 54% ನಮ್ಮ ತಂದೆ ಅಕ್ಕಳು ವಿಶ್ವಾಸವಾಗಿದ್ದು ಇದನ್ನು ತಗೊಂಡು ಸರ್ವೆ ನಂಬರು 119ರಲ್ಲಿ 5 ಗುಂಟೆ 5 ಎಕರೆ ಜಮೀನನ್ನು ಇವರು ಬೋರೇಗೌಡರು ಕೈ ಕೊಂಡ್ಕೊಂಡಿದ್ದಾರೆ. ಅದರೊಳಗೆ ಇದೇ ಗ್ರಾಮದ ಗಂಗಾಧರ್ ಅವರು 6 ಎಕರೆ 12 ಗುಂಟೆ ಐತೆ ಅಂತ ಹೇಳಿ ಇದನ್ನು ಜಮೀನು ಕೊಡಬೇಕು ಅಂತ ಹೇಳಿ ನಿನ್ನೆ ಸರ್ವೇರ್ನ ಕರೆಸಿ ಸರ್ವೆ ಮಾಡಿಸಿದಾಗ ಈ ಬೋರೇಗೌಡರ ಜಮೀನಲ್ಲಿ 5 ಎಕರೆಗೆ 10 ಗುಂಟೆ ಕಮ್ಮಿ ಇದೆ. ಇದನ್ನು ಯಾರ ಕಡೆ ಹೋಗಿ ನಾವು ಕೇಳೋದು? ಅದರಿಂದ ಇವ್ರಿಗೆ ಹೈಕೋರ್ಟ್ ಆದೇಶ ಆಗಿದೆ, ಪತ್ರಿಕೆಗಳಿದ್ದಾವೆ, ಎಲ್ಲ ಇದ್ದಾವೆ. ನಾವು ಇಲ್ಲಿ ಬಂದಂಥ ಜನಗಳು, ನಾನು ಈಗಲೇ 3 ವರ್ಷದ ಆಚೆಯಲ್ಲಿ ನೆಂಟರ ಮನೆಗೆ, ಬೋರೇಗೌಡರ ಮನೆಗೆ ಅಂತ ಬಂದರೆ ಯಾವುದೇ ಗುಡಿಸಿ ಬೆಂಕಿ ಇಟ್ಕೊಂಡು ನನ್ನ ಸಹಿತ ತಗೊಂಡು ಬೇರೆ ಸ್ಟೇಟ್ನನ್ನು ತಗೊಂಡೋಗಿ ನನ್ನ ಇದಕ್ಕೆ ಸ್ಟೇಷನ್ಗೆ ಸೇರ್ತೇವೆ. ಈಗ ಯಾವನೋ ಅವ್ರು ಬೆಂಕಿ ಇಟ್ಕೊಂಡೋದಕ್ಕೆ ನಾವು ಒಬ್ಬ ನೆಂಟರುಗಳು ಬಂದದಕ್ಕೆ ನಾವು ಅವ್ರ ಮನೆಗೆ ಹೋಗಿ ನಾವು ಜೊತೆಗೆ ಬೇಕಾಗಿ ಬಂದೈತೆ ಕೋರ್ಟ್ಗೆ ಹೋಗಿ. ಅದು ದಯವಿಟ್ಟು ಇಲ್ಲಿ ಇವರು ನಮ್ಮ ನೆಂಟರುಗಳಿಗೆ ಕೊಡ್ತಾರಂಥ ಕಿರುಕುಳ ಏನು ಅಂದರೆ, ಹಗಲು ರಾತ್ರಿ ನಾವು ದಲಿತರು ನಿಮ್ಗೆ ಕೊಲೆ ಮಾಡ್ತೀವಿ, ನಿಮ್ಗೆ ಬೆದರಿಸ್ತೀವಿ, ನಮಗೆ ಗೌರ್ಮೆಂಟ್ ಕಾನೂನಿದೆ, ಅಧಿಕಾರ ಇದೆ, ಆದರೆ ಒಕ್ಕಲಿಗರಿಗೇನು ಇಲ್ವಾ? ನಾವೇನು ಭೇದ ಭಾವ ಮಾಡಿಲ್ವಾ? ಅವರೇ ಭೇದ ಭಾವ ಮಾಡ್ತಾ ಇರ್ತಾರೋ ದಲಿತ ಸಂಘ. ನಾವೇನು ಹೋಗಿಲ್ವಲ್ಲ. ಅವ್ರಿಗೆ ಯಾಕೆ ಬೇಕು? ಈಗ ಅಪಸರಗಳು ಯಾಕೆ ಬೇಕು? ಅವರು ನಿನ್ನ ಮನೆ ನಿಗ್ರಿಸ್ತೀನಿ, ನಿನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕೋದನ್ನು ಬಿಡಬೇಕು. ನಾವು ಇವ್ರು ಏನಾರ
ಹೈಕೋರ್ಟ್ ಆದೇಶದ ಪ್ರಕಾರ ಇವ್ರಿಗೇನಾದ್ರೆ ಮಿತಿ ಮೀರಿ ಇದು ಯಾವುದೋ ಲಂಚಕೋರ್ಕ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅಧಿಕಾರಿಗಳು ಯಾವುದೇ ಆಗ್ಬೋದು, ಇವ್ರು ಏನೇ ಮಾಡಿದ್ರು ನಾವು ತಾಲೂಕು ಆಫೀಸಿನ ಮುಂದೆ ಧರಣಿ ಹೊರಲು ಸಿದ್ಧವಾಗಿದ್ದು, ರೈತರ ಸಂಘರಾಗಿರ್ಬೋದು, ಇನ್ನೊಂದು ಸಂಘರಾಗಿರ್ಬೋದು, ಎಲ್ಲರೂ ನಾವು ಒಂದೇ ಒಮ್ಮತ ಅಂತ ಹೇಳಿ ನಾವು ಭೇದ ಭಾವ ಯಾರನ್ನೂ ಮಾಡಿಲ್ಲ. ದೇವ್ರ ಮಕ್ಕಳು ನಾವು ಅವ್ರು ಇವತ್ತೇನು ದಲಿತ ಸಂಘರು ಅಂತ ಹೇಳ್ಕೊತಾರೆ, ನಾವು ಇವತ್ತು ದೇವ್ರ ಮಕ್ಕಳು ಅಂತ ಕರಿತೀವಿ ಅವ್ರನ್ನ. ಅವ್ರು ನಮ್ಮನ್ನು ನಾವು ಮಾಡ್ತಲ್ಲ ಅಂತ ಕರಿತಾರೆ ಕೇಳಿ. ನಾವು ಇದನ್ನು ಹೇಳಿ ಈ ಬೋರೇಗೌಡರ ಮನೆಗೆ ನಾವೇನು ಕಾನೂನುಬದ್ಧವಾಗಿದ್ದರೂ ಕೊಡಲಿ, ಕಾನೂನುಬದ್ಧವಾಗಿದ್ದವ್ರು ಇವ್ರಿಗೇನು ಕೊಡೋದು ಬೇಡಿ. ನಿನ್ನೆ ಸರ್ವೇರ್ ಬಂದ ರೆಕಾರ್ಡ್ ಕೇಳಿದಾಗ ನಾವು ಅದನ್ನೇ ನಾನು ಈ ಸ್ಪಾಟಲ್ಲಿ ಅದನ್ನೇ ಹೇಳಿದ್ದೀನಿ. 5 ಎಕರೆ ಮೇಲೆ ಒಂದೇ ಒಂದು ಕುಂಟೆ ಜಮೀನು ಇದ್ರೂ ಈಗಲೇ ಖಾಲಿ ಮಾಡಿಸ್ತೀವಿ ಅಂತ ಹೇಳಿದ್ದೀನಿ. ಈಗ 5 ಎಕರೆಗೆ 10 ಕುಂಟೆ ಜಮೀನಿದೆ, ನಾವು ಯಾರಿಗೆ ಕೇಳೋದೀಗ? ನಮಗೆ ಕೇಳೋಕ್ಕಾಗ್ತದೆ. ನಾವು ಇದನ್ನು ನೀವು ಬಗೆಹರಿಸಿಕೊಡ್ದಲ್ಲ ಹೋದ್ರೆ ತಹಸೀಲ್ದಾರ್ ಆಗ್ಬೋದು, ಎ ಆಗ್ಬೋದು, ಡಿ ಸಿ ಆಗ್ಬೋದು, ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ದೆ ಆದರೆ ನಾವು ತಾಲೂಕು ಆಫೀಸಿನ ಮುಂದೆ ಧರಣಿಗಳು ಸಿದ್ಧವಾಗಿದ್ದೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲ, ಈ ಜಮೀನು ತಗೊಂಡು ಗೌಡ್ರತ 70 ವರ್ಷ ಅವಂತ 2 ಎಕರೆ ಅಂತ ಕೊಟ್ಟಿದ್ದ, 1 ಎಕರೆ ನಿಮಗೆ ಕೊಟ್ಟಿದ್ದು ಅವ್ನು ಬಿಡಿಸ್ಕೊಂಡ. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಅವ್ನು ಪುಕ್ಸಟೆ ಬಿಡಿಸ್ಕೊಂಡ ಜಮೀನ. ಇದು